ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಮತ್ತು ಈ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡ್ತಾ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡುವಂಥದ್ದಾದರೆ ಈ ಸಂದೇಶಗಳು ಹೆಚ್ಚಾಗಿ ನಿಮಗೆ ದೊರೆಯುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯಗಳು, ದೇವರ ವಾಕ್ಯ ಸಂಬಂಧ ಆಲೋಚನೆಗಳು ಬೇಕಾಗಿದ್ದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಖಂಡಿತವಾಗಿ ನಿಮಗೆ ಆದಷ್ಟು ಸಹಾಯವನ್ನು ಪವಿತ್ರ ಆತ್ಮನ ಸಹಾಯದಿಂದ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಮಯದಲ್ಲಿ ಒಂದು ಸಂಗತಿಯನ್ನು ನಾನು ಹೇಳಲೇಬೇಕು. ನಾವು ನೋಡ್ತೇವೆ, ನೀವು ದೇವರಿಗೆ ಹತ್ತಿರದಲ್ಲಿ ಜೀವಿಸ್ತಾ, ಅಂದರೆ ದೇವರನ್ನು ನಂಬುವವರಾಗಿ ದೇವರ ವಾಕ್ಯದಲ್ಲಿ ನಿರತರಾಗುತ್ತಾ, ದೇವರ ಪ್ರಾರ್ಥನೆಗಳೇ ನಿರತರಾಗುತ್ತಾ, ವಾಕ್ಯವನ್ನು ನಂಬುತ್ತಾ, ವಾಕ್ಯವನ್ನು ಅನುಸರಿಸುತ್ತಾ, ನೀವು ಯಾವಾಗಾದರೆ ನಿಮ್ಮ ಮನಸ್ಸು ಈಗ ನಮ್ಮ ಕಿವಿ ಕೇಳ್ತಾ ಇರ್ಬೋದು ವಾಕ್ಯವನ್ನು 24 hours, ನಮ್ಮ ಕಣ್ಣು ವಾಕ್ಯವನ್ನು ಆಗಾಗ ಓದ್ತಾನೇ ಇರ್ಬೋದು. ಬಟ್ ಆದರೆ ಈ ಕಣ್ಣಿಂದ ನಾವೇನು ಓದುತ್ತೇವೋ, ಈ ಕಿವಿಯಿಂದ ಏನು ಕೇಳ್ತೇವೋ, ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಕಾರ್ಯವಾಗಲಿಕ್ಕೆ ನಾವು ಬಿಡಬೇಕು. ಅಂದರೆ ನಾವು ಮನಸ್ಸಿನಿಂದ ಓದುವಾಗ, ಮನಸ್ಸಿನಿಂದ ನೋಡುವಾಗ, ಮನಸ್ಸಿನಿಂದ ಕೇಳುವಾಗ ಅದು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತೈತೆ. ಆಗ ನಮ್ಮ ಮನಸ್ಸು ದೇವರಿಗೆ ಹತ್ತಿರವಾಗಿರ್ತೈತೆ. ಯಾವಾಗಾದರೆ ಹೀಗೆ ನಾವು ದೇವರ ಸಂಗಡ ಅನ್ಯೋನ್ಯವಾಗಿ ನಾವು ನಡಿಲಿಕ್ಕೆ ಪ್ರಾರಂಭಿಸ್ತೇವೋ, ಖಂಡಿತ ದೇವರ ವಾಕ್ಯವು ಏನು ಹೇಳ್ತೈತೆ ಎಂಬುವ ಪ್ರತಿ ಆಲೋಚನೆ ಪವಿತ್ರಾತ್ಮನು ನಮ್ಮಲ್ಲಿ ಅರುಹುವಾತನಾಗಿರ್ತಾನೆ. ಓಕೆ, ನಮ್ಮ ಜೀವಿತಗಳಲ್ಲಿ ಬರುವಂಥ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ಕೊರತೆಗಳಲ್ಲಿ, ಬೇರೆ ಯಾವುದೇ ಮತ್ತು ಸವಾಲುಗಳಲ್ಲಿ ನಾವು ಹೇಗೆ ಅದರಲ್ಲಿ ದೇವರೊಂದಿಗೆ ನಾವು ಜಯಿಸಬೇಕು, ಹೇಗೆ ಅವುಗಳನ್ನು ಡೀಲ್ ಮಾಡಬೇಕು, ಹೇಗೆ ಈ ಜೀವನದಲ್ಲಿ ಮುಂದೆ ಜಯಶಾಲಿಗಳಾಗಿ ನಾವು ಹೋಗಬೇಕು ಎಂಬುವಂಥ ಆ ಒಂದು ಮಾರ್ಗ ನಮಗೆ ಪ್ರಕಟವಾಗುವಂಥದ್ದಾಗಿರ್ತದೆ. ಆಗ ನಾವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ತೇವೆ, ಇನ್ನೊಬ್ಬರಿಗೆ ನಾವು ಆಶೀರ್ವಾದ ನಿಧಿಗಳು ನಾವಾಗ್ತೇವೆ. ಪ್ರತಿಯೊಬ್ಬರು ಸಹ ಈ ದಿನ ನೀವು ಕೇಳುವಂಥವರಾಗಿರ್ಬೋದು, ಈಗಾಗಲೇ ರಕ್ಷಣೆ ಹೊಂದಿರೋ ಆಗಿರ್ಬೋದು. ಬಟ್ ದೇವರ ಚಿತ್ತ ನಿಮ್ಮಲ್ಲಿ, ನೀವೆಲ್ಲರೂ ಕ್ರಿಸ್ತನಲ್ಲಿ ಪ್ರಬುದ್ಧರಾಗಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಬಾಳಬೇಕೆಂಬುವಂಥದ್ದೇ ದೇವರ ಚಿತ್ತ. ಆದ್ದರಿಂದ ಚಿಕ್ಕ ಒಂದು ಆತ್ಮಿಕ ಟಿಪ್ ಅಂತ ಅಂದುಕೊಳ್ಳಿ, ನೀವೇನು ವಾಕ್ಯ ಕೇಳ್ತಿದ್ದೀರೋ ಬರೀ ಕಿವಿಗಳಿಂದಲ್ಲ, ಮನಸ್ಸಿನಿಂದ ನಾವು ಕೇಳೋಣ. ಪ್ರೈಸ್ ಅಲ್ಲ. ಏನು ವಾಕ್ಯ ಓದ್ತಿದ್ದೋ ಬರೀ ನಮ್ಮ ಕಣ್ಣುಗಳು ಓದೋದಲ್ಲ, ನಮ್ಮ ಮನಸ್ಸಿನಿಂದ ನಾವು ಓದೋಣ. ಏನು ನಂಬುತ್ತೇವೋ ಅದು ಮನಸ್ಸಿನಿಂದ, ಬುದ್ಧಿಯಿಂದಲ್ಲ ಮನಸ್ಸಿಂದ ನಾವು ನಂಬೋಣ. ಖಂಡಿತ ನಮ್ಮ ಜೀವನ ಎಷ್ಟೋ ವ್ಯತ್ಯಾಸವಾಗಿ ಬದಲಾಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಇನ್ನೇನು ಗುಡ್ ಫ್ರೈಡೇ ಬರ್ತಾ ಇದೆ. ಫ್ರೈಡೇನ, ಥರ್ಸ್ಡೇನ, ವೆಡ್ನೆಸ್ಡೇನ ಎಂಬುವಂಥ ಅನೇಕ ಭೇದಗಳು, ಭಿನ್ನಾಭಿಪ್ರಾಯಗಳು ಇದರ ವಿಷಯದಲ್ಲಿ ಇರುವಂಥವಾಗಿರ್ತವೆ. ಬಟ್ ನನಗೆ ಸತ್ಯವಾಗಲೂ ನಾನು ಅದರ ವಿಷಯದಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ, ಈವನ್ ವಿಚಾರಿಸಲಿಕ್ಕೂ ಹೋಗಲಿಲ್ಲ, ತಿಳ್ಕೊಳ್ಳಿಕ್ಕೂ ನಾನು ಪ್ರಯತ್ನ ಮಾಡಲಿಲ್ಲ. ತಿಳ್ಕೊಂಡ್ರೆ ಒಳ್ಳೆಯದೇನೋ ಗೊತ್ತಿಲ್ಲ. ಬಟ್ ಆದರೆ ಒಂದು ವಿಷಯ ಮಾತ್ರ ತಿಳಿದಿದ್ದೇನೆ, ಅದೇನೆಂದರೆ ವಾಕ್ಯವೆಂಬಾತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದಾನೆ. ಆತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿಯೇ ನರವತಾರ ಎತ್ತಿ ಬಂದಿದ್ದಾನೆ. ಆತನ ದೇಹದಲ್ಲಿ ನಮ್ಮ ಪಾಪಕ್ಕೆ ದಂಡನೆ ವಿಧಿಸಲಾಗಿದೆ. ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ರೋಗಗಳನ್ನು, ಎಲ್ಲ ನಮ್ಮ ಪೀಡೆಗಳನ್ನು ಆತನ ಮೇಲೆ ಹೊತ್ತುಕೊಂಡು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಿದ್ದಾನೆ. ಆತನ ಶಿಲುಬೆಯಲ್ಲೂ ಸತ್ತದ್ದು ನಿಜ, ಹೂಣಲ್ಪಟ್ಟದ್ದು ನಿಜ, 3ನೇ ದಿವಸ ಮೃತ್ಯುಂಜಯನಿಗೆ ಎದ್ದು ಬಂದದ್ದು ನಿಜ. ತಿರುಗೊಮ್ಮೆ ಆತ ನಂಬಿದವರೆಲ್ಲರಿಗೋಸ್ಕರ ಪ್ರತ್ಯಕ್ಷನಾಗುವುದು ನಿಜ. ಈ ಸತ್ಯವನ್ನು ನಾನು ಮನಸ್ಸಾರ ತಿಳಿದವಳು ಮತ್ತು ನಂಬಿದವಳಾಗಿದ್ದೇನೆ. ಆದ್ದರಿಂದ ಗುಡ್ ಫ್ರೈಡೇ ದಿನವೇ ಸತ್ತಿದ್ದಾರಂತೆ ಅದು ಮನುಷ್ಯರು ನೇಮಕ ಮಾಡಿದ್ದು. ಬಟ್ ಅದು ಹೇಗೆ, ಏನು, ಯಾವತ್ತೂ ಆತನು ತೀರೋಗಿದ್ದಾನೆ ಅದರ ಬಗ್ಗೆ ನಾನು ಹೇಳಿದ ನಾನು ವಿಚಾರಣೆ ಮಾಡಲಿಲ್ಲ ಎಂಬುದಾಗಿ. ಬಟ್ ಆದರೆ ಒಂದು ಮಾತ್ರ ಸತ್ಯ, ಯಾರು ಪ್ರಪಂಚದಲ್ಲಿ ಯಾವುದೇ ಜ್ಞಾನಿಯಾಗಲಿ, ಯಾವ ಪಂಡಿತ ಆಗಲಿ, ಯಾವುದೇ ಶಾಸ್ತ್ರಿ ಆಗಲಿ, ಯಾವುದೇ ವ್ಯಕ್ತಿ, ದೊಡ್ಡ ವ್ಯಕ್ತಿ ಆಗಲಿ, ತಿಳಿದಂಥ ವ್ಯಕ್ತಿಗಳಾಗಲಿ ಆತನ ಮರಣ ಹೊಂದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಆತನ ಸಮಾಧಿ ಮಾಡಲ್ಪಡಲಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಆತನು ಎದ್ದು ಬರಲಿಲ್ಲ ಅಂತ ಹೇಳಲಿಕ್ಕೂ ಚಾನ್ಸ್ ಇಲ್ಲ. ಅನೇಕ ಪುರಾವೆಗಳು, ಅನೇಕ ರುಜುವುಗಳು ಆತನು ಮರಣಿಸಿದ್ದಾನೆ, ಆತನು ಹೂಣಲ್ಪಟ್ಟಿದ್ದಾನೆ, ಆತನು ಎದ್ದು ಬಂದಿದ್ದಾನೆ ಭೂಮಿ ಮೇಲೆ ಎಂಬುದಾಗಿ
ನಮ್ಮೆಲ್ಲರೂ ಮತ್ತು ಅನೇಕ ಪುರಾವೆಗಳು, ಅನೇಕ ಪ್ರೂಫ್ಸು ಆತನು ಇಟ್ಟು ಹೋಗಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಇದು ನಂಬತಕ್ಕ ಮಾತು, ಸರ್ವಾಂಗೀಕಾರಕ್ಕೆ ಯೋಗ್ಯವಾದ ಮಾತು ಆಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ಈ ದಿನ ಇಲ್ಲಿ ವಿಷಯ ಏನಂದರೆ, ಆತನು ಯಾವತ್ತೂ ಸತ್ತಿದ್ದಾನೆಂಬುದಾಗಿ ಅದು ಮುಖ್ಯವಾದ ಸಂಗತಿ ತಿಳ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯದು. ಯಾಕಂದರೆ ತಪ್ಪಾಗಿ ಮಾತಾಡುವಂಥವ್ರ ಬಾಯಿಗಳನ್ನು ಕಟ್ಟಲಿಕ್ಕೆ ಖಂಡಿತ ಅದು ಉಪಯುಕ್ತವಾಗಿರ್ತೈತೆ. ಬಟ್ ಆದರೆ ಅದೇ ಸಮಯದಲ್ಲಿ ನಮಗೆ ರಕ್ಷಣೆ ಕೊಡುವಂಥದ್ದು ಯಾವುದಂದರೆ, ಯಾವ ದಿನ ಸತ್ತಿದ್ದಾನೆಂಬುದಾಗಿ ತಿಳ್ಕೊಳ್ಳುವುದರಿಂದ ರಕ್ಷಣೆ ಬರಲ್ಲ. ಬಟ್ ಆತನ ಮರಣದಲ್ಲಿ, ಪುನರುತ್ಥಾನದಲ್ಲಿ ನಮಗೆ ಏನು ದೇವರು ಕಾರ್ಯಗಳನ್ನು ಮಾಡಿದ್ದಾನೆ ಅದನ್ನು ತಿಳ್ಕೊಂಡು ಅದನ್ನು ನಂಬುವುದರಿಂದ ನಮಗೆ ರಕ್ಷಣೆ ಆಗ್ತೈತೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಆದ್ದರಿಂದ ಈ ದಿನದಲ್ಲಿ ಮತ್ತೊಮ್ಮೆ ಆತನ ಮರಣದಲ್ಲಿ ನಮಗೆ ಏನಾಗಿದೆ ಎಂಬುದನ್ನು ನಾವು ಧ್ಯಾನ ಮಾಡೋಣ. ಕಳೆದ 4 ವಾರಗಳಿದೆ, 5ನೇ ವಾರ. ಕಳೆದ 4 ವಾರಗಳು ಸಹ ನಾವು ಆತನ ಮರಣದಲ್ಲಿ, ಆತನ ಶಿಲುಬೆಯ ಮರಣದಲ್ಲಿ ನಮಗೆ ಏನಾಗಿದೆ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಯಾಕಂದರೆ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದು ಹೀಗೆ ಹೇಳ್ತೈತೆ, ಅದೇನೆಂದರೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣಾ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಶಿಲುಬೆಯ ಮಾತಂತೆ ಯಾರು ತಿಳ್ಕೊಳ್ತಾರೋ, ಯಾರು ನಂಬುತ್ತಾರೋ ಅದು ಅವರನ್ನು ರಕ್ಷಿಸುವುದಕ್ಕೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ, ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ ರೋಮ 1:16 ಹೇಳ್ತದೆ. ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಶಿಲುಬೆಯ ಮಾತು ದೇವರ ಶಕ್ತಿಯಾಗಿದೆ, ಯಾರು ಅದನ್ನು ನಂಬುತ್ತಾರೋ ಅವರಿಗೆ ಅದು ರಕ್ಷಣೆಯನ್ನು ಕೊಡುತ್ತದೆ ಎಂಬುದಾಗಿ. ಆದ್ದರಿಂದ ಶಿಲುಬೆಯಲ್ಲಿ ಏನು ನಡೆದಿದೆಯೋ, ದೇವರು ನಮಗೆ ಏನು ಮಾಡಿದ್ದಾನೋ ಅದರ ಸಮಾಚಾರವೇ ಸುವಾರ್ತೆ. ಅದು ನಿಜಕ್ಕೂ ಶುಭ ಸಮಾಚಾರ. ಆತನು ಶಿಲುಬೆಯ ಸಾರ್ತಿರುವಂಥದ್ದು ಮನುಷ್ಯನಿಗೆ ಶುಭ ಸಮಾಚಾರ, ನಂಬಿಕೆಯನ್ನು ಹುಟ್ಟಿಸುವ ಸಮಾಚಾರ, ರಕ್ಷಣೆಯನ್ನು ಉಂಟು ಮಾಡುವ ಸಮಾಚಾರ. ಆ ಸಮಾಚಾರ ನಮ್ಮನ್ನು ರಕ್ಷಿಸುವಂಥ ದೇವರ ಶಕ್ತಿ, ನಮ್ಮನ್ನು ರಕ್ಷಿಸುವುದಕ್ಕೆ ದೇವರ ಮಾರ್ಗದು, ನಮ್ಮನ್ನು ರಕ್ಷಣೆಯನ್ನುಂಟು ಮಾಡುವಂಥ ದೇವರ ಸಾಧನ ಸುವಾರ್ಥ ವಾಕ್ಯವಾಗಿದೆ. ಆದ್ದರಿಂದ ಈ ಶಿಲುಬೆಯ ಮಾತು ಸಾಮಾನ್ಯವಾದದ್ದಲ್ಲ. ನಮ್ಮನ್ನು ರಕ್ಷಿಸುವ ದೇವರ ಶಕ್ತಿ, ನಮ್ಮನ್ನು ರಕ್ಷಿಸುವ ದೇವರ ಮಾರ್ಗ, ನಮ್ಮನ್ನು ರಕ್ಷಿಸುವಂಥ ದೇವರ ಮತ್ತು ಸಾಧನ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಸುವಾರ್ತೆ ನೀನು ನಂಬ್ತೀಯೋ, ದೇವರ ರಕ್ಷಣೆಯನ್ನು ನಿಶ್ಚಯವಾಗಿ ನಾವು ಹೊಂದುವಂಥವರು ನಾವಾಗಿದೆ. ಪ್ರತಿ ಇಶ್ಯೂಸಲ್ಲಿ ನೀನು ಸುವಾರ್ಥ ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳಿಕೋ, ಅದನ್ನು ನಂಬುತ್ತಾ ಬಾ. ಖಂಡಿತ ಪ್ರತಿ ಇಶ್ಯೂ ಅಲ್ಲಿ ನೀನು ದೇವರ ಮಹಿಮೆಯನ್ನು ನೀನು ಕಾಣುವಂಥ ವ್ಯಕ್ತಿ ನೀನಾಗಿರ್ತೀಯ. ಇವತ್ತು ಆ ಶಿಲುಬೆಯಲ್ಲಿ ಏನು ನಡೆದಿದೆ ಎಂಬುದಾಗಿ ಮೊದಲಿಂದ ನಾವು ನೋಡ್ತಾ ಬಂದದ್ದೇನೆಂದರೆ, ಮೊದಲು ಆತನ ಮರಣ ಹೇಳುವಂಥದ್ದೇನೆಂದರೆ, ಆತನು ನಮ್ಮೆಲ್ಲರಿಗೋಸ್ಕರ ಮರಣಿಸಿದ್ದಾನೆ ಎಂಬುದಾಗಿ ಆತನ ಮರಣ ಸಾರ್ತೈತೆ. ದೇವರ ವಾಕ್ಯ ಆತ ನಮ್ಮೆಲ್ಲರಿಗೋಸ್ಕರ ಸತ್ತದ್ದರಿಂದ ನಾವೆಲ್ಲರೂ ಸತ್ತಂತೆ ಆಯಿತೆಂಬುದಾಗಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಹೇಳ್ತೈತೆ. ಅದಕ್ಕೆ ನಾವೆಲ್ಲರೂ ಆತನೊಂದಿಗೆ ಸತ್ತಿದ್ದೇವೆ ಎಂಬುದಾಗಿ, ಸತ್ತಂತ ನಾವು ಪಾಪದ ಪಾಲಿಗೆ ಸತ್ತಿದ್ದೇವೆ ಎಂಬುದಾಗಿ, ಪಾಪದ ವಶದಿಂದ ಬಿಡುಗಡೆಯಾಗಿದೆ ಎಂಬುದಾಗಿ. ಇದು ಒಂದು ವಾರ್ತೆ. ನಮಗೆ ಪಾಪದ ವಶದಿಂದ ಬಿಡುಗಡೆಯಾಗಿದೆ, ನಾವು ಆತನೊಂದಿಗೆ ಸತ್ತಿದ್ದೇವೆ. ನಮ್ಮನ್ನು ಪೀಡಿಸುವಂಥ ಪಾಪದ ಪಾಲಿಗೆ, ನಮ್ಮನ್ನು ಅಪಜಯಗೊಳಿಸುವಂಥ ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ, ಅದರಿಂದ ಬಿಡುಗಡೆ ಹೊಂದಿದ್ದೇವೆ. ಇದು ಒಂದು ಸಂದೇಶ. 2ನೇ ಸಂಗತಿ ನಾವು ನೋಡಿದೆವು, ಅದೇನೆಂದರೆ ಆತನ ಶಿಲುಬೆ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿಯನ್ನು ಸಾರ್ತಾ ಇದೆ ಎಂಬುದಾಗಿ. ಸೈತಾನನು ಮನುಷ್ಯನನ್ನು ಮೋಸ ಮಾಡುವಂಥ ಒಂದು ಸಂಗತಿ ಯಾವುದಂದರೆ, ದೇವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ದೇವರು ನಿನಗೆ ತಂದೆ ಅಲ್ಲ, ದೇವರು ನಿನ್ನನ್ನು ಉಂಟು ಮಾಡಲಿಲ್ಲ, ದೇವರು ನಿನ್ನ ಮೇಲೆ ಕಾಳಜಿ ಇಲ್ಲ, ನಿನ್ನ ಬಗ್ಗೆ ಚಿಂತೆ ಇಲ್ಲ, ನಿನಗೇನು ಸಹಾಯ ಮಾಡಲ್ಲ, ನಿನ್ನನ್ನು ಕೈ ಬಿಟ್ಟಿದ್ದಾನೆ. ಈ ರೀತಿ ಪ್ರತಿ ಕಷ್ಟದಲ್ಲಿ ಮನುಷ್ಯ ದೇವರು ಸಹಾಯ ಮಾಡಲಿ ಅಂತ ಕಾಯ್ತಾನೆ. ಸೈತಾನೇನೋ ದೇವರು ನಿನಗಿಲ್ಲವೇ ಇಲ್ಲ, ಆತನ ಪ್ರೀತಿನೇ ಮಾಡಲ್ಲ ಅಂತೇಳಿ ನಮಗೆ ಸುಳ್ಳು ಹೇಳ್ತಾ ಬರ್ತಾನೆ. ನಾವು ಅದನ್ನು ನಂಬಿ, ಹೌದಲ್ಲ ದೇವರ ಪ್ರೀತಿ ಇಲ್ಲಲ್ಲ, ನಮಗೆ ಯಾವ ದೇವರು ಇಲ್ಲ ಅಂತೇಳಿಬಿಟ್ಟು ನಾವು ಜೀವಿತವನ್ನೇ ಬಿಟ್ಟು ಕೊಡುವಂಥವರು ನಾವಾಗಿರ್ತೇವೆ. ಬಟ್ ಸತ್ಯ ಸಂದೇಶ, ದೇವರ ಸತ್ಯ ಸುವಾರ್ತೆ ಏನೆಂದರೆ, ಆತನ ಶಿಲುಬೆಯ ಮರಣ ಸಾರ್ತಾ ಇದೆ, ಆತನ ಶಿಲುಬೆಯ ಮರಣ ರುಜು ಮಾಡ್ತಾ ಇದೆ. ದೇವರು ನಮ್ಮ ಮೇಲೆ ಆತನ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬುದಾಗಿ. ದೇವರು ನಮ್ಮನ್ನು ಪ್ರೀತಿಸ್ತಿದ್ದಾನೆ ಶಾಶ್ವತವಾದ ಪ್ರೇಮದಿಂದ. ನಾವು ಪಾಪಿಗಳಾಗಿದ್ದಾಗಲೂ, ಬಲಹೀನರಾಗಿದ್ದಾಗಲೂ, ವೈರಿಗಳಾಗಿ ನಡೀತಿದ್ದಾಗಲೂ ದೇವರ ಪ್ರೀತಿ ನಮ್ಮ ಮೇಲೆ ಇದೆ. ಈವನ್ ಇವಾಗ ಸಹ ನಾವು ಪಾಪಿಗಳಾಗಿದ್ದರೂ, ನಾವು ತಪ್ಪಾಗಿ ನಡೆಯುವಂಥವ್ರಾಗಿದ್ದರೂ ಸಹ ದೇವರ ಪ್ರೀತಿ ಮಾತ್ರ ಬದಲಾಗಲ್ಲ ರೀ. ದೇವರ ಪ್ರೀತಿ ಬದಲಾಗಲ್ಲ. ಪ್ರೈಸ್ ದ ಲಾರ್ಡ್.
ಯಾವಾಗ ಆತನ ಪ್ರೀತಿಯನ್ನು ನೀನು ನಂಬ್ತೀಯೋ, ಆ ಪ್ರೀತಿ ನೀನು ನಂಬ್ತೀಯೋ, ಆ ನಂಬಿಕೆ ನಿನ್ನನ್ನು ಪಾಪದಿಂದಲೂ ರಕ್ಷಿಸ್ತೈತೆ, ಬಲಹೀನತೆಗಳಿಂದಲೂ ರಕ್ಷಿಸ್ತೈತೆ, ನಿಮ್ಮ ಸಮಸ್ಯೆಗಳಿಂದಲೂ ಸಹ ಅದು ರಕ್ಷಿಸುವಂಥದ್ದು ಆಗಿರ್ತೈತೆ. ಆದ್ದರಿಂದ ಶಿಲುಬೆಯ ಸಂದೇಶ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆಂಬುದಾಗಿ. ಮೂರನೇದಾಗಿ ನಾವು ನೋಡಿದೆವು, ನಮ್ಮ ಪಾಪಗಳನ್ನು, ಅಪರಾಧಗಳು, ನಮ್ಮ ಪಾಪ ನಿವಾರಣೆ ಅದರಲ್ಲಿ ನಡೆದಿದೆ ಎಂಬುದಾಗಿ. ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡದರಿಂದಲೇ ಆತನ ಪಾಪ ಸ್ವರೂಪಿಯಾದದರಿಂದಲೇ ಮರಣವು ಆತನ ಮೇಲೆ ಬಂತು ಎಂಬುದಾಗಿ. ಅದರ ಅರ್ಥ ನಮ್ಮ ಪಾಪಗಳು ನಮ್ಮ ಲೆಕ್ಕದಲ್ಲಿಲ್ಲ, ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ ಎಂಬ ಸಂದೇಶ ಶಿಲುಬೆಯು ತಿಳಿಸುವಂಥದ್ದಾಗಿರ್ತೈತೆ. ನಾಲ್ಕನೇದಾಗಿ ನಾವು ನೋಡಿದೆವು, ಆತನ ಶಿಲುಬೆಯ ಮರಣ ಹೇಳುವಂಥ ಸಂದೇಶವೇನೆಂದರೆ, ನಮ್ಮ ರೋಗಗಳು, ನಮ್ಮ ಕಾಯಿಲೆಗಳು, ನಮ್ಮ ಬೇನೆಗಳು ಎಲ್ಲವನ್ನು ಯೇಸು ತನ್ನ ದೇಹದಲ್ಲಿ ಹೊತ್ತು ತೀರಿಸಿದ್ದಾನೆ ಎಂಬುದಾಗಿ. ಆತನ ಗಾಯಗಳು ಅದಕ್ಕೆ ಸಾಕ್ಷಿಯಾಗಿದ್ದಾವೆ. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗಿದೆ, ನಮಗೆ ಸುಕ್ಷೇಮ ಉಂಟಾಗಿದೆ ಎಂಬುದಾಗಿ ಆತನ ಶಿಲುಬೆಯ ಮರಣ ನಮಗೆ ಸಂದೇಶವನ್ನು ಸಾರ್ತಾ ಇದೆ. ನಿಮ್ಮ ರೋಗಗಳು ಆತನು ಹೊತ್ತುಕೊಂಡಿದ್ದಾನೆ, ನಿಮಗೆ ಸುಕ್ಷೇಮ ಉಂಟಾಗಿದೆ, ನೀವು ಆರೋಗ್ಯ ಹೊಂದಿದ್ದೀರಿ ಎಂಬುದಾಗಿ ಶಿಲುಬೆಯು ಸಾರುವಂಥದ್ದಾಗಿದೆ. ಇವೆಲ್ಲವನ್ನು ನಾವು ನಂಬಬೇಕು. ನಾನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇನೆ, ದೇವರ ಪ್ರೀತಿ ನನ್ನ ಮೇಲೆ ಇದೆ, ನನ್ನ ಅಪರಾಧಗಳು ಪರಿಹಾರವಾಗಿದ್ದಾವೆ, ನನಗೆ ಬಿಡುಗಡೆಯಾಗಿದೆ, ನನ್ನ ರೋಗಗಳು ಆತನು ಹೊತ್ತುಕೊಂಡಿದ್ದಾನೆ, ಈಗ ನನಗೆ ಸುಕ್ಷೇಮ ಉಂಟಾಗಿದೆ, ಆತನ ಬಾಸುಂಡಗಳಿಂದ ನಾನು ಗುಣವಾಗಿದ್ದೇನೆ ಎಂಬುದಾಗಿ. ಇವತ್ತು ಇನ್ನೊಂದು ಸಂಗತಿಯನ್ನು ನಾವು ನೋಡೋಣ. ಆತ ನಮ್ಮ ಶಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ, ಅಬ್ರಹಾಮನ ಆಶೀರ್ವಾದಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾನೆ. ನಮ್ಮಲ್ಲಿ ವಾಗ್ದಾನ ಮಾಡಲ್ಪಟ್ಟ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾನೆ, ಯಾಕಂದರೆ ಆತನ ಶಿಲುಬೆಯಲ್ಲಿ ಮರಣಿಸಿದ್ದಾನೆ ಎಂಬುದಾಗಿ ಸುವಾರ್ತೆ ಸಾರಲ್ಪಡ್ತಾನೆ. ಆ ಶಿಲುಬೆಯ ಸಂದೇಶ ಸಾರ್ತಾ ಇದೆ. ಇದನ್ನು ನಾವು ನಂಬಬೇಕು. ನನ್ನ ಶಾಪಗಳೇ ಪರಿಹಾರವಾಗಿದ್ದಾವೆ, ಅಬ್ರಹಾಮನ ಆಶೀರ್ವಾದಕ್ಕೆ, ಪವಿತ್ರಾತ್ಮನಿಗೆ ವಾಸಸ್ಥಾನವಾಗಿ ನಾನು ಮಾಡಲ್ಪಟ್ಟಿದ್ದೇನೆ ಎಂಬುದನ್ನು ನಾವು ನಂಬುವಂಥವರಾಗಿ, ಈ ನಂಬಿಕೆ ನಮ್ಮನ್ನು ರಕ್ಷಿಸುವಂಥದ್ದಾಗಿರ್ತದೆ. ಈಗ ನಾವು ನೋಡೋಣ ಇನ್ನೊಂದು ಸಂಗತಿಯನ್ನು. ಕೊಲೊಸ್ಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಅದಕ್ಕಿಂತ ಮುಂಚೆ 3ರಿಂದ ನಾವು ಓದ್ತಾ ಬರೋಣ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ ಆತನ ಶಿಲುಬೆಯ ಮರಣದಲ್ಲಿ ಏನಾಗಿದೆ ಎಂಬುದಾಗಿ. 13ನೇ ವಚನ ಹೇಳ್ತೈತೆ, ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ, ಅಂದರೆ ಶರೀರ ಭಾವ ಅದು ಬದುಕಿತ್ತು ಎಂಬುದಾಗಿ, ಸುನ್ನತಿ ಅಂದರೆ ಶರೀರ ಭಾವದಿಂದ ಬಿಡುಗಡೆ ಎಂಬುದಾಗಿ. ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದೆವು. ಅಪರಾಧಗಳಿಂದ ಸತ್ತಿದ್ದೇವೆ. ನಮ್ಮ ಶರೀರ ಭಾವದಿಂದ ಮನುಷ್ಯ ಜೀವಿಸುವುದರಿಂದ, ಯಾವ ನಂಬಿಕೆ ಇಲ್ಲದವನಾಗಿ ಬರೀ ಕಾಣುವ ಸಂಗತಿಗಳನ್ನು ಆಧಾರ ಮಾಡಿಕೊಂಡು ಜೀವಿಸುವುದರಿಂದ ದೇವರ ಪಾಲಿಗೆ ಸತ್ತವರಾಗಿದ್ದೆವು. ಆದರೆ ದೇವರಂತೆ ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದ್ದಾನಂತೆ. ಪ್ರೈಸ್ ದಿ ಲಾರ್ಡ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಪಾಪಿಗಳಾಗಿದ್ದಾಗ ದೇವರ ಪಾಲಿಗೆ ಸತ್ತಿದ್ದೆವು. ಕ್ರಿಸ್ತನು ನಮಗಾಗಿ ಮರಣಿಸಿದಾಗ ಈಗ ಆತನೊಂದಿಗೆ ನಾವು ಸತ್ತಿದ್ದೇವೆ, ಅದು ಪಾಪದ ಪಾಲಿಗೆ ಸತ್ತಿದ್ದೇವೆ ಎಂಬುದಾಗಿ. ಇದೆರಡನ್ನು ಜ್ಞಾಪಕ ಮಾಡಿಕೊಳ್ಬೇಕು. ದೇವರ ಪಾಲಿಗೆ ಸತ್ತಂಥ ಜೀವನ ಮನುಷ್ಯನದ್ದು ಪಾಪಿಯಾಗಿದ್ದಾಗ, ಆದರೆ ಕ್ರಿಸ್ತನನ್ನು ನಂಬಿ ಕ್ರಿಸ್ತನ ಮರಣದಲ್ಲಿ ತನ್ನ ಐಕ್ಯತೆಯನ್ನು ಗುರುತಿಸಿಕೊಂಡಾಗ ಈಗ ಅವನು ಪಾಪದ ಪಾಲಿಗೆ ಸತ್ತವನು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಮತ್ತು 2ನೇದಾಗಿ ನಾವು ನೋಡ್ತೇವೆ 14ನೇ ವಚನ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ಆತನ ಶಿಲುಬೆಯಲ್ಲಿ ಆದಂಥ ಸಂಗತಿ ಏನಂದರೆ, ನಮ್ಮ ಅಪರಾಧಗಳನ್ನೆಲ್ಲ ಆತನು ಕ್ಷಮಿಸಿದ್ದಾನೆ. ಮನುಷ್ಯನಿಗೆ ತನ್ನ ವಿಷಯದಲ್ಲಿ ಇದು ನಂಬಲಿಕ್ಕೆ ಕಷ್ಟ, ಬೇರೆಯವ್ರ ವಿಷಯದಲ್ಲಿ ನಂಬಲಿಕ್ಕೆ ಕಷ್ಟ. ಈವನ್ ಬೇರೆಯವರು ಕ್ಷಮಿಸಲ್ಪಟ್ಟಿದ್ದಾರಂದರೆ ಅದರ ವಿಷಯದಲ್ಲಿ ಬಹಳ ದುಃಖ ಮನುಷ್ಯನಿಗೆ. ಯಾಕಂದರೆ ಯಾರೂ ಕ್ಷಮಿಸಲ್ಪಡಬಾರ್ದು, ಎಲ್ಲರೂ ದಂಡನೆಗೆ ಒಳಗಾಗಬೇಕೆಂಬ ಒಂದು ಮನೋಸ್ಥಿತಿ ಮನುಷ್ಯನಲ್ಲಿ ಕೂತ್ಕೊಂಡು ಬಿಟ್ಟಿದೆ. ಆದರೆ ದೇವರ ವಾಕ್ಯ ಹೇಳ್ತೈತೆ, ನಾನು ಒಳ್ಳೆಯವನಾದರೆ ನಿನಗೇನು ಅದರಿಂದ ನಷ್ಟ ಎಂಬುದಾಗಿ. ಆತನು ಕ್ಷಮಿಸುವ ಆತನು. ನಾನು ಹೇಳ್ತೇನೆ, ತಿರುಗಿ ತಪ್ಪು ಮಾಡ್ತಾನ. ತಪ್ಪು ಮಾಡಬಾರ್ದು, ಅದು ದೇವರಿಗೆ ಮಹಿಮೆ ತರಲ್ಲ. ಬಟ್ ಆದರೆ ತಪ್ಪು ಮಾಡಿದ್ದಾನ, ದೇವರು ಕ್ಷಮಿಸ್ತಾನೇ ಇರ್ತಾನೆ. ಇದ್ರ ವಿಷಯದಲ್ಲಿ ಅನೇಕರು ಹೊಟ್ಟೆ ಕಿಚ್ಚುಪಡ್ತಾರೆ, ದೇವರು ಕ್ಷಮಿಸಬಾರ್ದು, ಅದು ಹೆಂಗೆ ಕ್ಷಮಿಸ್ತಾನೆ ದೇವರು ಅಂತೇಳಿಬಿಟ್ಟು. ಹಾಗೆ ದೇವರ ಮನಸ್ಸಿಗೆ ವಿರುದ್ಧವಾಗಿ ನಾವು ನಿಲ್ಲುವುದಕ್ಕಾಗುವುದಿಲ್ಲ. ದೇವರು ನಮಗೋಸ್ಕರ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವ ಆತನೂ ಅಲ್ಲ.
ಪ್ರೈಸ್ ಅಲ್ಲ. ನಾವು ನೋಡ್ತೇವೆ ಯೇಸು ಒಂದು ಸಾಮ್ಯವನ್ನು ಹೇಳ್ತಾನೆ. ಒಬ್ಬನಿಗೆ ದ್ರಾಕ್ಷ ತೋಟವಿರ್ತೈತೆ, ಅವನು ಬೆಳಿಗ್ಗೆ 9 ಗಂಟೆಗೆ ಹೋಗಿ ಕೆಲಸದವ್ರನ್ನ ಕರೀತಾರೆ. ಅವ್ರು ಬಂದು 9 ಗಂಟೆ ಕೆಲಸಕ್ಕೆ ಸೇರ್ತಾರೆ. 12 ಗಂಟೆಗೆ ಒಬ್ಬರು ಬಂದು ಕೆಲವರು ಬಂದು ಸೇರ್ತಾರೆ. 3 ಗಂಟೆ ಕೆಲವರು ಬಂದು ಸೇರ್ತಾರೆ. ಸಂಜೆ 5 ಗಂಟೆಗೆ ಬಂದು ಕೆಲವರು ಸೇರ್ತಾರೆ. ಬಟ್ ಒಟ್ಟು 4 ಸಾರಿ ಟೈಮಿಂಗ್ಸ್ ನಾನು ಮಿಸ್ ಮಾಡಿರ್ಬೋದೇನೋ ಗೊತ್ತಿಲ್ಲ, ಸೇರ್ತಾರೆ. ಬಟ್ ಎಲ್ಲರಿಗೂ ಅವರದು ಬೆಳಿಗ್ಗೆ ಬಂದವರು ಅಂದ್ಕೊಂಡ್ರು ಎಲ್ಲರಿಗಿಂತ ನಮಗೆ ಸಂಬಳ ಜಾಸ್ತಿ ಸಿಗ್ತೈತೆ ಎಂಬುದಾಗಿ, ಕಡೆಗೆ ಬಂದವನಿಗೆ ಖಂಡಿತ ಸ್ವಲ್ಪ ಸಿಗ್ತೈತೆ ಎಂಬುದಾಗಿ, ಬಟ್ ಮೊದಲು ಬಂದವರಿಗೆ ಎಷ್ಟು ಗೊತ್ತು ಮಾಡಿಕೊಂಡಿದ್ನೋ ಇಷ್ಟು ಕೊಡ್ತೇನೆ ಎಂಬುದಾಗಿ ಅಷ್ಟು ಸಂಬಳ ಆತನು ಕೊಟ್ಟಿದ್ದಾನೆ, ಕಮ್ಮಿ ಏನು ಮಾಡಲಿಲ್ಲ. ಮತ್ತು ಬಂದವರಿಗೆ ಅಷ್ಟೇ ಕೊಟ್ಟಿದ್ದಾನೆ, ಮತ್ತು ಬಂದವ್ರಿಗೆ ಅಷ್ಟೇ ಕೊಟ್ಟಿದ್ದಾನೆ. ಇವನು ಕಡೆಗೆ ಸ್ವಲ್ಪ ಟೈಮ್ ಕೆಲಸ ಮಾಡಿದವರಿಗೆ ಸಹ ಅಷ್ಟೇ ಕೊಟ್ಟಿದ್ದಾನೆ. ಅಲ್ಲಿ ಯಾರಿಗೂ ಅನ್ಯಾಯವಾಗಲಿಲ್ಲ. ಬಟ್ ಆದರೆ ಅಲ್ಲಿ ಎಲ್ಲರೂ ದುಃಖಪಟ್ಟರು, ಮೊದಲು ಬಂದವರೆಲ್ಲ. ಯಾಕಂದರೆ ತಮಗೆ ಕಮ್ಮಿ ಸಿಕ್ಕಿದೆ ಎಂಬುದಾಗಲ್ಲ, ಕಡೆಗೆ ಬಂದವರಿಗೆ ನಮ್ಮಷ್ಟೇ ಸಿಕ್ಕಿದಲ್ಲ ಎಂಬುದಾಗಿ. ಪ್ರೈಸಲ. ಅದಕ್ಕೆ ಅಲ್ಲಿ ಆ ತೋಟ ಯಜಮಾನನ ಹೇಳ್ತಾನೆ, ನಾನು ಒಳ್ಳೆಯವನಾದರೆ ನಿಮಗೇನು ಕಷ್ಟ ಎಂಬುದಾಗಿ. ಹಾಗೆ ಕ್ಷಮಿಸುವುದರಲ್ಲಿ ದೇವರು ಒಳ್ಳೆಯವನು. ತನ್ನ ಮಕ್ಕಳನ್ನು ಕ್ಷಮಿಸಲಿಕ್ಕೆ ಆತನ ಸಿದ್ಧ ಮನಸ್ಸುಳ್ಳ ಆತನು. ನಾವು ಯಾರು ಸಹ ನಮಗೆ ಮಕ್ಕಳು ಇದ್ದಾರೆ, ನಾವು ನಮ್ಮ ಮಕ್ಕಳ ಮೇಲೆ ಗ್ರಜ್ಜ ನಾವು ಯಾರೂ ಇಟ್ಟುಕೊಳ್ಳುವುದಿಲ್ಲ. ನಮ್ಮ ಮಕ್ಕಳ ತಪ್ಪನ್ನು ನಾವು ಕ್ಷಮಿಸ್ತಾನೇ ಇರ್ತೇವೆ, ಬಟ್ ತಪ್ಪು ಮಾಡಬಾರ್ದೆಂಬುದಾಗಿ ನಾವು ಪ್ರಯತ್ನ ಮಾಡ್ತಾನೇ ಇರ್ತೇವೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತಪ್ಪು ದೇವರು ಕ್ಷಮಿಸ್ತಾನೆ, ಪಾಪಗಳನ್ನು ಕ್ಷಮಿಸ್ತಾನಂದರೆ ಪಾಪಗೆ ಸಪೋರ್ಟ್ ಮಾಡ್ತಾನೆ ದೇವರು? ಹೆಂಗ್ರಿ ಮಾಡ್ತಾನೆ? ಹೇಗ್ರಿ ಮಾಡ್ತಾನೆ? ಪಾಪಕ್ಕೆ ಆತನಿಗೆ ಸಂಬಂಧವೇ ಇಲ್ಲ. ಪಾಪ ಆತನ ಸನ್ನಿಧಿಯಲ್ಲಿ ನಿಲ್ಲುವುದೇ ಇಲ್ಲ. ಆತನು ಯಾವತ್ತೂ ಪಾಪದ ವಿರೋಧಿಯಾಗಿದ್ದಾನೆ, ಬಟ್ ಪಾಪಿಯ ವಿರೋಧಿ ಮಾತ್ರ ಅಲ್ಲವೇ ಅಲ್ಲ. ಆದ್ದರಿಂದ ಶಿಲುಬೆಯು ಸಾರುವಂಥ ಸಂಗತಿ ಏನೆಂದರೆ, ನಿಮ್ಮ ಅಪರಾಧಗಳೆಲ್ಲ ಕ್ಷಮಿಸಲ್ಪಟ್ಟಿದ್ದಾವೆ ಎಂಬುದಾಗಿ. ನಿನ್ನೆ ಇವತ್ತು ನಾಳೆ ಈಗ ಹೇಳಿಬಿಟ್ರೆ ಏನು ತಪ್ಪು ಮಾಡಲಿಕ್ಕೆ ಕೊಡ್ತೀನಿ? ನೋ, ತಪ್ಪು ಮಾಡಲಿಕ್ಕೆಲ್ಲ, ತಿರುಗಿ ದೇವರ ಹತ್ರ ಬರಲಿಕ್ಕೆ, ತಿರುಗಿ ದೇವರ ಹತ್ರ ತನ್ನ ಸ್ಥಾನವನ್ನು ಕಂಡುಕೊಳ್ಳುವುದಕ್ಕೆ, ತಿರುಗಿ ದೇವರಲ್ಲಿ ಬಲಗೊಳ್ಳುವುದಕ್ಕೆ, ತಿರುಗಿ ದೇವರಲ್ಲಿ ಬಲವಂತನಾಗಿ ಪಾಪವನ್ನು ಜಯಿಸುವುದಕ್ಕಾಗಿ ಆತನು ಕ್ಷಮೆ ಕೊಡುವಂಥ ಆತನಾಗಿದ್ದಾನೆ. ಕ್ಷಮೆ ಸಾರಲ್ಪಡುವಂಥದ್ದಾಗಿದೆ. ಅದಕ್ಕೆ ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿದ್ದಾವಂತ ಒಂದು ಸಂದೇಶ, ಅದು ಶಿಲುಬೆಯ ಸಂದೇಶ, ಅದು ಸುವಾರ್ಥ ಸಂದೇಶ, ಅದು ದೇವರ ಆ ಪಾಪಿಯಾದ ಮನುಷ್ಯನನ್ನು ಪಾಪ ಮಾಡದ ಹಾಗೆ ಬಲಹೀನನಾದ ವ್ಯಕ್ತಿಯನ್ನು ಬಲವಂತನಾಗಿ ಮಾಡುವಂಥ ದೇವರ ಶಕ್ತಿಯ ಸಂದೇಶ ಅದಾಗಿರುವಂಥದ್ದಾಗಿದೆ. ಅದಕ್ಕೆ ಈ ಗುಡ್ ಫ್ರೈಡೇ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾದದ್ದು ಆತನ ಶಿಲುಬೆಯ ಸಂದೇಶವೇನೆಂದರೆ, ನಮ್ಮ ಅಪರಾಧಗಳೆಲ್ಲ ಕ್ಷಮಿಸಲ್ಪಟ್ಟಿದ್ದಾವೆ. ಯಾಕಂದರೆ ನಮಗೇನೆಂದರೆ, ನಾವು ಸ್ವಲ್ಪ ತಪ್ಪು ಮಾಡಿದ್ದೇವೆ, ನಮ್ಮ ದೇವರು ಕ್ಷಮಿಸಿದ್ದಾನೆ. ತುಂಬ ತಪ್ಪು ಮಾಡಿದವರನ್ನು, ಮಾಡ್ತಾ ಇರುವವರನ್ನು ದೇವರು ಕ್ಷಮಿಸಿದರೆ ನಮಗೆ ಇಷ್ಟ ಆಗೋದಿಲ್ಲ. ಬಟ್ ಅದು ನಮ್ಮ ಶರೀರ ಸ್ವಭಾವ. ನಾವು ದೇವರಿಗೆ ತಲೆಬಾಗಲೇಬೇಕು. ಆತನ ಸ್ವಭಾವವನ್ನು ನಾವು ಘನಪಡಿಸಲೇಬೇಕು. ಆತನ ಮಾರ್ಗಗಳನ್ನು ಒಪ್ಪಿಕೊಳ್ಳಲೇಬೇಕು. ಆತನು ಯಾವಾಗಲೂ ಕ್ಷಮಿಸುವ ಆತನ ಕ್ಷಮೆ ಆತನ ಶಿಲುಬೆಯ ಮರಣದಲ್ಲಿ ಪ್ರದರ್ಶಿಸಲ್ಪಟ್ಟಿರುವಂಥದ್ದಾಗಿದೆ. ಪ್ರೈಸ್ ಲಾರ್ಡ್. ಆತ ನಮ್ಮನ್ನು ದಂಡಿಸಲಿಲ್ಲ ನಮ್ಮ ಅಪರಾಧಗಳಿಗಾಗಿ, ತಾನೇ ದಂಡನೆಗೆ ಒಳಗಾಗಿರುವಂಥ ಆತನಾಗಿದ್ದಾನೆ. ಇಲ್ಲಿ ಆತನ ಪ್ರೀತಿ ನೋಡ್ರಿ, ಆತನ ಕೃಪೆ ನೋಡ್ರಿ, ಆತನ ಕರುಣೆ ನೋಡ್ರಿ. ಆತನ ನಾವು ಹೊಂದಿಸೋಣ ಬಿಟ್ಟರೆ, ಆತನ ಸ್ತೋತ್ರ ಮಾಡೋಣ ಬಿಟ್ಟರೆ, ನಮ್ಮ ಸಹೋದರ ಸಹೋದರಿಗಳನ್ನು, ಬಲಹೀನರಾದ ವ್ಯಕ್ತಿಗಳನ್ನು ದೇವರು ಕ್ಷಮಿಸಿರುವಂಥದ್ದಾದರೆ ನಾವು ಸಂತೋಷಿಸೋಣ, ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ಅಷ್ಟೇ ಹೊರತು ಅದರಲ್ಲಿ ತಕರಾರುಗಳು ಬೇಡವೇ ಬೇಡ. ಯಾಕಂದರೆ ಶಿಲುಬೆಯ ಸಂದೇಶ ಮನುಷ್ಯರ ಅಪರಾಧಗಳನ್ನು ದೇವರು ಕ್ಷಮಿಸಿದ್ದಾನೆ ನಿರಂತರಕ್ಕೂ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣ ಮಾಡಿದಂಥ, ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ್ದಾನೆ. ನಮ್ಮ ಮೇಲೆ ಅಪರಾಧಗಳನ್ನು ದೋಷಾರೋಪ ಮಾಡುವಂಥ, ಆಜ್ಞಾರೂಪಕವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನಿಲ್ಲದಂಥ ಶಿಲುಬೆಗೆ ಜಡಿದು ಇಲ್ಲದಂತ. ಅಂದರೆ ನಮ್ಮ ಮೇಲಿರುವ ಚಾರ್ಜ್ ಶೀಟ್, ನಮ್ಮ ಮೇಲೆ ಅಪರಾಧವನ್ನು ಹೊರಿಸುವಂಥ ಪತ್ರ, ಆಜ್ಞೆ ಅಂದರೆ ಧರ್ಮಶಾಸ್ತ್ರ ಅಂತ ನಮ್ಮೆಲ್ಲರಿಗೂ ಗೊತ್ತುಂಟು. ಅದು ಏನು ಮಾಡ್ತಿತ್ತಂದರೆ, ಆಜ್ಞೆ ಕೊಟ್ಟಾಗ ಅದು ನಮ್ಮನ್ನು ದೋಷಿ ಎಂಬುದಾಗಿ ನಿರೂಪಿಸ್ತಾ ಇತ್ತು. ಆ ಪತ್ರವನ್ನು ಆತನು ಕೆಡಿಸಿ ಹಾಕಿದ್ದಾನೆ. ಯಾಕಂದರೆ ದೇವರ ಆಶ್ರಿತರಲ್ಲಿ ಒಬ್ಬರು ಅಪರಾಧಿಗಳೆಂದು ಎಣಿಸಲ್ಪಡುವುದಿಲ್ಲ ಎಂಬುದಾಗಿ ಕೀರ್ತನಕಾರನು ಕೀರ್ತನೆ 34ನೇ ಕೀರ್ತನೆ ಕಡೆಯ ವಚನದಲ್ಲಿ ಹೇಳಲ್ಪಟ್ಟಿದೆ. ನಿನ್ನ ಆಶ್ರಿತರಲ್ಲಿ ಒಬ್ಬರು ಅಪರಾಧಿಗಳಂತ ನಿರ್ಣಯಿಸಲ್ಪಡುವುದಿಲ್ಲ. ಒಬ್ಬ ವ್ಯಕ್ತಿ ದೇವರನ್ನು ನಂಬುವನಾಗ್ತಾನ, ದೇವರ ಬಳಿಗೆ ಬರ್ತಾನ, ಖಂಡಿತ ಅವನು ಅಪರಾಧಿ ಅಂತ ಎಣಿಸಲ್ಪಡುವುದೇ ಇಲ್ಲ, ನಿರಪರಾಧಿ ಎಂಬುದಾಗಿ ಎಣಿಸಲ್ಪಡುವಂಥವನಾಗಿರ್ತಾನೆ. ಯಾವ ಧರ್ಮಶಾಸ್ತ್ರವನ್ನು ಅವನು ಅಪರಾಧಿ ಎಂಬುದಾಗಿ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ರೋಮ ಪತ್ರಿಕೆ 8:32 ಹೇಳ್ತೈತೆ, ದೇವರೇ ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸುವವರು ಯಾರು?
ದೇವರೇ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸುವಲ್ಲಿ ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು ಎಂಬುದಾಗಿ. ಹಲ್ಲೆಲೂಯ. ಯಾಕಂದರೆ ದೇವರು ತನ್ನ ಆಶ್ರಿತರಲ್ಲಿ ಒಬ್ಬರನ್ನು ಅಪರಾಧಿಗಳಂತ ಆತ ಎಣಿಸುವುದಿಲ್ಲ. ಅವರ ಮೇಲೆ ಆತನ ಕ್ಷಮೆ ಇರುವಂಥದ್ದಾಗಿರ್ತದೆ. ಅವರನ್ನು ನೀತಿವಂತರು ನಿರಪರಾಧಿಗಳೆಂಬುದಾಗಿ ಆತನು ನಿರ್ಣಯಿಸುವ ಆತನಾಗಿರ್ತಾನೆ. ಅದಕ್ಕೆ ಯಾರು ಅಪರಾಧ ನಿರ್ಣಯ ಮಾಡ್ತಾನೋ ಆ ಪತ್ರವನ್ನೇ, ಆ ಧರ್ಮಶಾಸ್ತ್ರವನ್ನೇ ಆತನು ಜಗಿದ್ದು ಇಲ್ಲದ ಹಾಗೆ ಮಾಡಿದ್ದಾನೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆತನ ಶಿಲುಬೆಯು ಹೇಳುವಂಥ ಸಂದೇಶ ಇಷ್ಟು ಮಹತ್ತರವಾದಂಥ ಸಂದೇಶ. ಇದನ್ನು ಕೇಳಿದವರು ಇನ್ನೇನು ಯಾರು ಅಪರಾಧ ಅಂತ ಮಾಡಲಿಕ್ಕಾಗಲ್ಲ, ದೇವರು ನಿರಪರಾಧ ಅಂತ ಹೇಳಿದ ಮೇಲೆ ದೇವ್ರ ಹತ್ರ ಹೋದವರೆಲ್ಲ ನಿರಪರಾಧ ಆಗ್ತಾರೆ. ಅದಕ್ಕೆ ಮನುಷ್ಯ ತಪ್ಪು ಮಾಡ್ತಾನೆ, ದೇವ್ರ ಹತ್ರ ಹೋಗ್ತಾನೆ. ಹಾಗೆ ಎಣಿಸಬೇಡಿ. ದೇವ್ರ ಹತ್ರ ನಿಜವಾಗಲೂ ಯಥಾರ್ಥವಾಗಿ ಹೋಗುವಂಥ ವ್ಯಕ್ತಿ ಅಪರಾಧಗಳನ್ನು ಮಾಡುವವನಾಗಿ ಯಾವತ್ತೂ ಇರುವುದೇ ಇಲ್ಲ. ಅಪರಾಧಗಳನ್ನು ಜಯಿಸುವವನಾಗಿ, ಬಲವಂತನಾಗಿ ದೇವರು ಅವನನ್ನು ನಿಲ್ಲಿಸುವ ಆತನು ಆಗಿರ್ತಾನೆ. ದೇವರ ಶಕ್ತಿಯಲ್ಲಿ ನಾವು ನಂಬಿಕಿಟ್ಟವರು ನಾವಾಗಿದ್ದೇವೆ. ಅದನ್ನು ತಪ್ಪಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. ಹಲ್ಲೆಲೂಯ. ಕಡೆಯದಾಗಿ ನಾವು ನೋಡ್ತೇವೆ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಶಿಲುಬೆಯಲ್ಲಾದದ್ದೇನೆಂದರೆ, ಅಯ್ಯೋ ಯೇಸು ಸತ್ತ, ಅಯ್ಯೋ ಯೇಸು ಗಾಯ ಹೊಂದಿದ, ಅಯ್ಯೋ ಯೇಸು ಇಷ್ಟು ರಕ್ತ ಇಷ್ಟು ಹಿಂಸೆ ಪಟ್ಟ. ಅಲ್ಲಿ ಆತನ ಮರಣವಲ್ಲ, ಆತನ ಮಹಿಮೆಯನ್ನು ಕಾಣ್ತಿದ್ದೇವೆ. ಅದಕ್ಕೆ ಯೇಸು ಶಿಲುಬೆ ಮರಣಕ್ಕೆ ಹೋಗುವಾಗ ಕಡೇ ಭೋಜನದಲ್ಲಿ ಶಿಷ್ಯರ ಹತ್ರ ಮಾತಾಡ್ತಾ ಆತನು ಉಪಯೋಗಿಸುವಂಥ ಒಂದು ಪದ ಏನಂದರೆ, ಮನುಷ್ಯ ಕುಮಾರನು ಮಹಿಮೆ ಹೊಂದಲಿಕ್ಕಿದ್ದಾನೆ, ಮಹಿಮಾ ಪದವಿಗೆ ಸೇರುವ ಸಮಯ ಹತ್ತಿರವಾಗಿದೆ, ಸಾಯುವಂಥ ಸಮಯ, ಹಿಂಸೆ ಪಡುವಂಥ ಸಮಯ, ಕಷ್ಟಪಡುವಂಥ ಸಮಯ ಅಂತ ಆತನು ಉಲ್ಲೇಖಿಸಲಿಲ್ಲ. ಬದಲಾಗಿ ಮಹಿಮೆ ಹೊಂದುವ ಸಮಯ, ಮಹಿಮಾ ಪದವಿಗೆ ಸೇರುವ ಸಮಯ. ಅಂದರೆ ಶಿಲುಬೆಯ ಮರಣ ಮನುಷ್ಯನನ್ನು ಮಹಿಮೆ ಪಡಿಸುವಂಥ ಸಮಯ, ಮನುಷ್ಯ ಕುಮಾರನನ್ನು ಮಹಿಮಾ ಪದವಿಗೆ ಸೇರಿಸುವಂಥ ಸಮಯ. ಅದಕ್ಕೆ ನಾವು ನೋಡ್ತೇವೆ, ಶಿಲುಬೆ ಏನು ಸಾರ್ತಾ ಇದೆ ಅಂದರೆ ಆತನ ಸೋಲನ್ನಲ್ಲ ಸಾರ್ತಾ ಇರೋದು, ಆತನ ಮಹಿಮೆಯನ್ನು ಸಾರ್ತಾ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೇವೆ, ಶಿಲುಬೆಯಲ್ಲಂತೆ ಎಲ್ಲ ಅಧಿಕಾರಗಳು, ದೊರೆತನಗಳು, ನಿರಾಯುಧರಿಂದ ಮನುಷ್ಯನಿಗೆ ವಿರುದ್ಧವಾಗಿ ನಿಂತಂಥ ಎಲ್ಲ ವೈರಿಗಳು, ಎಲ್ಲ ಪಾಪಗಳು, ಎಲ್ಲ ಅಪರಾಧ ನಿರ್ಣಯದ ಪತ್ರ, ಆಜ್ಞಾರೂಪಕವಾಗಿರುವಂಥ ಪತ್ರ, ಎಲ್ಲ ದೋಷಾರೋಪಣೆ ಮಾಡುವಂಥ ದುರಾತ್ಮಗಳು ಎಲ್ಲವೂ ಸಹ ನಿರಾಯುಧ ಮಾಡಲ್ಪಟ್ಟಿದ್ದಾವಂತೆ. ಯಾಕಂದರೆ ಮನುಷ್ಯನ ಪಾಪಗಳು ಅಲ್ಲಿ ಪರಿಹಾರ ಮಾಡಲ್ಪಟ್ಟಿದ್ದಾವೆ, ನಿವಾರಿಸಲ್ಪಟ್ಟಿದ್ದಾವೆ. ಎಲ್ಲವೂ ಯೇಸು ಹೊತ್ತುಕೊಂಡು ತೀರಿಸಿ ಬಿಟ್ಟಿದ್ದಾನೆ. ಮನುಷ್ಯನ ಮೇಲೆ ಅಪರಾಧ ಹೊರಿಸಲಿಕ್ಕೆ ಯಾರಿಗೂ ಚಾನ್ಸ್ ಇಲ್ಲ. ಮನುಷ್ಯನನ್ನು ಶಾಪಗ್ರಸ್ತನಾಗಿ ನಿಲ್ಲಿಸುವುದಕ್ಕೆ ಯಾರಿಗೂ ಚಾನ್ಸ್ ಇಲ್ಲ. ಮನುಷ್ಯನನ್ನು ಸೋಲಿಸುವುದಕ್ಕೆ ಯಾವುದಕ್ಕೂ ಚಾನ್ಸ್ ಇಲ್ಲ. ಮನುಷ್ಯನು ಮಹಿಮೆ ಹೊಂದಿದ್ದಾನೆ ಆತನ ಶಿಲುಬೆಯ ಮರಣದಲ್ಲಿ, ಮನುಷ್ಯನಿಗೆ ಬಿಡುಗಡೆಯಾಗಿದೆ ಆತನ ಶಿಲುಬೆಯ ಮರಣದಲ್ಲಿ. ಹೀಗೆ ದೇವರು ಮನುಷ್ಯನಿಗೆ ಕೊಟ್ಟಂಥ, ಕ್ರಿಸ್ತನು ಹೊಂದಿರುವ ಜಯದ ಮನುಷ್ಯನದಾಗಿದೆ. ಮನುಷ್ಯ ಕುಮಾರನಿಗೆ ಕೊಟ್ಟಂಥ ಜಯವನ್ನು ಆತನ ಶಿಲುಬೆಯಲ್ಲಿ ಆತನು ಪ್ರದರ್ಶಿಸಿ ತೋರಿಸಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಶಿಲುಬೆಯ ಮರಣ ಸಾರುವಂಥದ್ದೇನೆಂದರೆ, ಮನುಷ್ಯನಿಗೆ ವಿರೋಧವಾಗಿರುವಂಥ ಪ್ರತಿ ಶಕ್ತಿಗಳು, ಪ್ರತಿ ಆಡಳಿತಗಳು, ಪ್ರತಿ ದುರಾತ್ಮಗಳು, ಪ್ರತಿ ಆಜ್ಞಾರೂಪಕವಾದ ಪತ್ರಗಳು, ಪ್ರತಿ ಸಂಗತಿಗಳು ಸಹ ಅವು ನಿರಾಯುಧವಾಗಿ ಮಾಡಲ್ಪಟ್ಟಿದ್ದಾವೆ. ಅವೆಲ್ಲವೂ ಜಯಿಸಲ್ಪಟ್ಟಿದ್ದಾವೆ. ಕ್ರಿಸ್ತನು ಜಯಶಾಲಿಯಾಗಿದ್ದಾನೆ, ಆತನನ್ನು ನಂಬಿರುವ ಮನುಷ್ಯನು ಜಯಶಾಲಿಯಾಗಿದ್ದಾನೆ ಎಂಬುದನ್ನು ಕ್ರಿಸ್ತನ ಶಿಲುಬೆಯು ಸಾರುವಂಥದ್ದಾಗಿರ್ತದೆ. ಅದಕ್ಕೆ ಇದು ಶುಭ ವಾರ್ತೆ, ಇದು ಮರಣದ ವಾರ್ತೆ ಅಲ್ಲ. ಯಾರಾದರೂ ಸತ್ತಿದ್ದಾರಂತ ವಾರ್ತೆ ಬಂದರೆ ಅದು ಕೆಟ್ಟ ವಾರ್ತೆ, ದುರ್ವಾರ್ತೆ. ಬಟ್ ಕ್ರಿಸ್ತನ ಶಿಲುಬೆಯ ವಾರ್ತೆ, ಶಿಲುಬೆಯ ಮಾತು ಅದು ಶುಭ ವಾರ್ತೆ, ಅದು ಸುವಾರ್ತೆ, ಅದು ಮನುಷ್ಯನನ್ನು ನಂಬುವಂಥವನು ರಕ್ಷಿಸುವಂಥ ದೇವರ ಶಕ್ತಿಯ ಪ್ರದರ್ಶಿಸುವಂಥ ವಾರ್ತೆ ಕ್ರಿಸ್ತನ ಸುವಾರ್ತೆ. ಯಾಕಂದರೆ ನಮ್ಮ ವೈರಿ ಸೋತು ಹೋಗಿದ್ದಾನೆ, ನಮಗೆ ವಿರುದ್ಧವಾಗಿರೋ ಶಕ್ತಿಗಳು ನಿರಾಯುಧವಾಗಿ ಮಾಡಲ್ಪಟ್ಟಿದ್ದಾವೆ, ಪಾಪ ಅಪರಾಧಗಳು ಎಲ್ಲವೂ ಸೋತು ಹೋಗಿರುವಂಥವಾಗಿದ್ದಾವೆ. ನಾವು ಜಯಶಾಲಿಗಳಾಗಿದ್ದೇವೆ. ಎಲ್ಲವೂ ಮನುಷ್ಯನಿಗೆ ವಿರುದ್ಧದ ಪ್ರತಿ ಸಂಗತಿ, ಈ ಲೋಕದಲ್ಲಿ ಯಾವುದೇ ಕಷ್ಟ ಸಮಸ್ಯೆಗಳೇನು ಅವೆಲ್ಲವೂ ಸಹ ನಿರಾಯುಧವಾಗಿ ಮಾಡಲ್ಪಟ್ಟಿದ್ದಾವೆ, ನಮ್ಮ ಮೇಲೆ ಬಲವನ್ನು ಕಳ್ಕೊಂಡಂಥವಾಗಿದ್ದಾವೆ, ಅವುಗಳು ಸೋಲಿಸಲ್ಪಟ್ಟವಾಗಿದ್ದಾವೆ. ಮನುಷ್ಯರಾದ ನಾವು ಕ್ರಿಸ್ತನ ಮರಣದಲ್ಲಿ ಜಯಶಾಲಿಗಳಾಗಿ ಪ್ರದರ್ಶಿಸಲ್ಪಟ್ಟವರು ನಾವಾಗಿದ್ದೇವೆ. ಹಲ್ಲೆಲೂಯ. ಅದಕ್ಕೆ ಆತನ ಮರಣ ಹೊಂದಿರುವ ಫ್ರೈಡೆಯನ್ನು ಕೆಟ್ಟ ಫ್ರೈಡೆ, ಕಪ್ಪು ಫ್ರೈಡೆ ಹೇಳಿಲ್ಲ, ಗುಡ್ ಫ್ರೈಡೆ ಹೇಳಿದ್ದಾರೆ. ಅದಂತೂ ಅದ್ಭುತವಾದ ಸಂಗತಿ ಮಾಡಿದ್ದಾರೆ. ಪ್ರೈಸ್ ಅಲ್ಲ. ಲೋಕದಲ್ಲಿ ಏನಾದರೂ ಕೆಟ್ಟದಾದರೆ ಕಪ್ಪು ದಿನ, ಕಪ್ಪು ಹಾಗೆ ಹೀಗಂತ ಹೇಳ್ತಾ ಇರ್ತಾರೆ. ಬಟ್ ಕ್ರಿಸ್ತನ ಮರಣದ ದಿನವನ್ನು ಗುಡ್ ಫ್ರೈಡೆ ಎಂಬುದಾಗಿ ಹೇಳಿದ್ದಾರೆ. ಸುವಾರ್ತೆ ಅಂತ ಸತ್ಯವೇದ ಹೇಳ್ತದೆ, ಶುಭವಾರ್ತೆ ಎಂಬುದಾಗಿ ಹೇಳ್ತದೆ. ಯಾಕಂದರೆ ಅಲ್ಲಿ ಮನುಷ್ಯನಿಗೆ ಮೇಲು ಆಗಿದೆ, ರಕ್ಷಣೆಯಾಗಿದೆ, ಬಿಡುಗಡೆಯಾಗಿದೆ, ಜಯವಾಗಿದೆ. ಮನುಷ್ಯನು ಜಯಶಾಲಿಯಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ಇದಕ್ಕೆ ನಾವು ಕರ್ತನ ಸ್ತೋತ್ರ ಮಾಡೋಣ.
ಎರಡನೇದಾಗಿ ನಮ್ಮ ಜಯವನ್ನು ನಾವು ನಂಬೋಣ. ಆತನ ಮರಣವನ್ನು ಜ್ಞಾಪಿಸಿಕೊಳ್ಳುವಾಗ ನನಗೆ ವಿರುದ್ಧವಾಗಿರೋ ಪ್ರತಿ ಸಂಗತಿಗಳು, ನನ್ನ ನಂಬಿಕೆಗೆ ಅಡಚಣೆಯಾಗಿ ಬರೋದ ಪ್ರತಿ ಸಂಗತಿಗಳು ಎಲ್ಲವೂ ಸೋಲಿಸಲ್ಪಟ್ಟಿದ್ದಾವೆ, ಎಲ್ಲವೂ ನಿರಾಯುಧವಾಗಿ ಮಾಡಲ್ಪಟ್ಟಿದ್ದಾವೆ. ದೇವರನ್ನು ನಂಬುವುದಕ್ಕೆ ನನಗೆ ಧೈರ್ಯ ಉಂಟಾಗಿದೆ ಎಂಬುದಾಗಿ ನಾವು ನಂಬುತ್ತಾ ದೇವರನ್ನು ಮಹಿಮೆ ಪಡಿಸ್ತಾ ಹೋಗೋಣ. ದೇವರ ಮಹಾರಕ್ಷಣೆ ನಮ್ಮ ಜೀವನದಲ್ಲಿ ಜೀವನ ಉದ್ದಕ್ಕೂ ನಾವು ಅನುಭವಿಸುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಮಾಡ್ತೇವೆ. ನಿನ್ನ ಶಿಲುಬೆಯ ವಿಷಯವಾದ ಮಾತನ್ನು ನಾವು ಮಾತನಾಡ್ತಾ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೇವೆ. ಇದು ನಂಬುವಂಥವರಿಗೆ ದೇವರ ಶಕ್ತಿ, ನಿನ್ನ ಶಕ್ತಿ ಎಂಬುದಾಗಿ, ನಂಬುವಂಥವರನ್ನು ರಕ್ಷಿಸ್ತತೆ ಎಂಬುದಾಗಿ ಸ್ವಾಮಿ, ಇದನ್ನು ನಾವು ನಂಬುತ್ತಾ ನಿನ್ನ ರಕ್ಷಣೆಯನ್ನು ಅನುಭವಿಸುತ್ತಾ ಅನೇಕರಿಗೆ ಇದನ್ನು ಸಾರುತ್ತಾ ಅನೇಕರನ್ನು ರಕ್ಷಣೆ ಮಾರ್ಗಕ್ಕೆ ತರುತ್ತಾ ಮುಂದಕ್ಕೆ ಹೋಗುವಂತೆ ನಮ್ಮೆಲ್ಲರನ್ನು ನೀನು ಬಲಪಡಿಸು. ಕೇಳಿರುವಂಥ ಎಲ್ಲರಲ್ಲಿ ಸುವಾರ್ಥ ವಾಕ್ಯವು 100ರಷ್ಟು ಫಲಿಸುವಂತೆ ಅವರ ಹೃದಯಗಳಲ್ಲಿ ಬೇರೂರಿ ನೆಲೆಗೊಳ್ಳಲಿ ಸ್ವಾಮಿ. ಎಲ್ಲರಿಗೂ ಸರ್ವ ಸೃಷ್ಟಿಗೆ ಈ ಸುವಾರ್ತೆ ಸಾರಲ್ಪಡಲಿ. ಶಿಲುಬೆಯ ಸಂದೇಶ ಸರ್ವ ಸೃಷ್ಟಿಗೆ, ಸರ್ವ ಮಾನವರಿಗೆ ಸಾರಲ್ಪಡಲಿ ಸ್ವಾಮಿ. ಇದಕ್ಕೆ ವಿರುದ್ಧವಾಗಿ ಯಾವ ಶಕ್ತಿ ನಿಲ್ಲುವುದಿಲ್ಲ, ಯಾವ ಆಡಳಿತವೂ ನಿಲ್ಲುವುದಿಲ್ಲ, ಯಾವ ಮನುಷ್ಯನ ಬಲವೂ ನಿಲ್ಲುವುದಿಲ್ಲ, ಯಾವ ಸಂಗತಿ ದುರಾತ್ಮಗಳು ನಿಲ್ಲುವುದಿಲ್ಲ. ಸುವಾರ್ತೆ ಸರ್ವ ಸೃಷ್ಟಿಗೆ ಸಾರಲ್ಪಡುವುದೆಂಬುವಂಥ ನಿನ್ನ ಮಾತಿಗಾಗಿ ಸ್ತೋತ್ರ, ನಿನ್ನ ಸಂಕಲ್ಪಕ್ಕಾಗಿ ಸ್ತೋತ್ರ. ಅದು ನೆರವೇರುವುದು ಸ್ವಾಮಿ. ಈ ಸುವಾರ್ಥ ವಾಕ್ಯವು ಕೇಳುವವರಲ್ಲಿ ನಂಬಿಕೆಯನ್ನು ಉಂಟು ಮಾಡುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ಈ ಸುವಾರ್ಥ ಪ್ರಕಾಶ ಉದಯವಾಗಬಾರದೆಂಬುದಾಗಿ ಅಡ್ಡಿ ಮಾಡುವ ಯುಗ ಸಂಬಂಧ ದೇವತೆ ಸೋತು ಹೋಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಅತಿಶಯವಾದ ಕೃಪೆಗಳಿಗಾಗಿ ಸ್ತೋತ್ರ, ನಿನ್ನ ಮಹತ್ತರವಾದ ಮಹಿಮೆಗಾಗಿ ಸ್ತೋತ್ರ, ನಿನ್ನ ಅದ್ಭುತವಾದ ಅತಿಶಯವಾದ ರಕ್ಷಣಾ ಕಾರ್ಯಕ್ಕಾಗಿ ಸ್ತೋತ್ರ. ಎಲ್ಲರೂ ಇದರಲ್ಲಿ ನಾವು ಆನಂದಿಸ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ಪರಲೋಕದ ತಂದೆ. ಆಮೆನ್.